ವಿಜಯ್ ತಮಿಳುನಾಡು ಸಿಎಂ ಅವರು ವಿಜಯ್ ಅವರು ಸಭೆ ಮಾಡಿದ್ದಾರೆ. ಅದರ ಬಗ್ಗೆ ಕಾನೂನು ಹೋರಾಟ ಮಾಡಬೇಕು ಅನ್ನುವಂಥದ್ದು ಈಗ ಮತ್ತೆ ಖ್ಯಾತೆ ಥರ ಆಗ್ತಾ ಇದೆ ಸರ್. ಸುಪ್ರೀಂ ಕೋರ್ಟೇ ಹೇಳಿದೆ, ಮೊದಲು ಈ ಹಿಂದೆ ಇದ್ದಂಥ ಸ್ಟಾಲಿನ್ ಅವರು ಹಾಕಿದಾಗಲೂ ಕೂಡ ಸುಪ್ರೀಂ ಕೋರ್ಟೇ ಹೇಳಿದೆ, ಕಾವೇರಿ ಇದರಲ್ಲಿ ಬೋರ್ಡಲ್ಲೇ ನೀವು ತೀರ್ಮಾನ ಮಾಡ್ಕೊಳ್ಳಿ ಅಂತ. ಈಗ ಆಲ್ರೆಡಿ ನಾವು DPR ರೆಡಿ ಮಾಡಿದ್ವಿ. ಇಂತಹ 100 ವಿಜಯ್ CM ಆದರೂ ತಮಿಳ್ನಾಡಲ್ಲಿ ನಾವು ಮೇಕೆದಾಟು ಕಟ್ಟೋದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದು ಬೆಂಗಳೂರಿಗೆ ನೀರು ಕೊಡಬೇಕು, ನಮ್ಮ ಕಾವೇರಿ ಬೇಸಿನ್ಗೆ ಅದೊಂಥರ ಓವರ್ ಟ್ಯಾಪ್ ಇದ್ದಂಗೆ. ನಮಗೆ ಅವ್ರಿಗೆ ಎಷ್ಟು ಅವ್ರ ಪಾಲಿನ ನೀರು ಎಷ್ಟಿದೆಯೋ ಅಷ್ಟು ಕೇಳ್ಕೊಳ್ಳಿ, ಕೊಡ್ತಾಯಿದ್ದೀವಿ ನಾವು. ಅದನ್ನು ಬಿಟ್ಟು ನಮ್ಮ ಜಾಗದಲ್ಲಿ ಅಣೆಕಟ್ಟು ಕಟ್ಟೋದಕ್ಕೆ ಇನ್ನೊಂದಕ್ಕೆ ಅವ್ರು ತಡೆಯೋ ಹಕ್ಕು ಇಲ್ಲ. ಅದು ಆಲ್ರೆಡಿ ನಾವು ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿ ಗೆದ್ದಿದ್ದೀವಿ. ನಾವು ಅಣೆಕಟ್ಟನ್ನು ಶೀಘ್ರದಲ್ಲೇ ಕಟ್ತೀವಿ. ಯಾಕಂದರೆ ಪ್ರಶ್ನೆ ಇರುವಂಥದ್ದು ಸರ್, ನೀವು ಬೆಂಬಲ ಕೊಟ್ಟಿದ್ದೀರಾ ತಮಿಳುನಾಡಲ್ಲಿ ಅವ್ರಿಗೆ, ಅದೇ ವಿಚಾರ ಇಟ್ಕೊಂಡು ಎಲ್ಲೋ ಪ್ರಶ್ನೆ ಮಾಡ್ತಾ ಇರುವಂಥದ್ದು. ಕಳೆದ ಬಾರಿ DMKಗೂ ಬೆಂಬಲ ಇತ್ತು, ಅವರೂ ವಿರೋಧ ಇತ್ತು, ಈಗಲೂ ವಿರೋಧ ಆಗ್ತಾ ಇದೆ. ನೋಡ್ರಿ, ರಾಜಕೀಯವಾಗಿ BJP ಅವರು ಇಲ್ಲಿ ಮಾತಾಡ್ಬೋದು. ಈಗ ಗೋವಾದಲ್ಲಿ ಅವ್ರದ್ದೇ ಸರ್ಕಾರ ಇದೆ, ನಾವು ಕಳಸಾ ಬಂಡೂರಿ ಮಾಡ್ತೀವಿ ಅಂತ ಹೇಳಿದ್ರೆ ಗೋವಾದವರು ವಿರೋಧವರೇ, ಆಗೋದಕ್ಕೆ ನಾವು ಕೇಂದ್ರ ಸರ್ಕಾರದ ವಿರೋಧವರೇ ಅಂತ ನಾನು ಹೇಳೋಕ್ಕಾಗ್ತದ? ಯಾವ ರಾಜ್ಯದಲ್ಲಿ ಅವ್ರವ್ರದ್ದು ಏನೇನು ಇರುತ್ತೋ ಅಲ್ಲಲ್ಲಿ ಇದು ರಾಜಕಾರಣ ಬೇರೆ, ಕರ್ನಾಟಕನೇ ಬೇರೆ, ತಮಿಳ್ನಾಡೇ ಬೇರೆ, ಗೋವಾನೇ ಬೇರೆ, ಕರ್ನಾಟಕನೇ ಬೇರೆ. ಹಾಗಾದರೆ ಗೋವಾ ಕಳಸಾ ಬಂಡೂರಿಗೆ ತಡೀತಾ ಇದ್ದಾರಲ್ಲ, ಯಾಕೆ ಪ್ರೈಮ್ ಮಿನಿಸ್ಟರ್ ಕೊಡ್ಸೋಕ್ಕಾಗ್ತಾಯಿಲ್ಲ? ಹೌದು, ಕರ್ನಾಟಕ ತಮಿಳ್ನಾಡು. ಅಂದರೆ ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಇರ್ತಕ್ಕಂಥ ವಿವಾದ ಇದು. ಈ ವಿವಾದದಲ್ಲಿ ಕಾಂಗ್ರೆಸ್ ಅಲ್ಲಿ ಅಡ್ಗಾಲ್ ಹಾಕ್ಬೋದು. ಅಡ್ಗಾಲ್ ಹಾಕಿದ್ರೆ ಅವ್ರು ರಾಜ್ಯದಲ್ಲಿ ಹೋರಾಟ ಮಾಡ್ಕೊಳ್ರಿ, ನಮಗೇನಾಗಬೇಕಾಗಿದೆ. ನಾವು ಮೇಕೆದಾಟು ಮಾಡ್ತೀವಿ. ವಿಜಯ್ ಹೊಸ್ದಾಗಿ CM ಆಗಿದ್ದಾರೆ, ಅವ್ರಿಗಿನ್ನೂ ಕಾನೂನಿನ ಅರಿವು ಕಡಿಮೆ ಇರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು. ಮತ್ತು ಅವ್ರ ರಾಜ್ಯದ ಪರ ಮಾತಾಡ್ಕೊಳ್ಳೋದಕ್ಕೆ ನಾನು ಆಕ್ಷೇಪಣೆ ಇಲ್ಲ. ನಮ್ಮ ರಾಜ್ಯದ ನಿಲುವು, ನಮ್ಮ ಜನರ ಹಿತಾಸಕ್ತಿ, ಮೇಕೆದಾಟನ್ನು ಮಾಡೇ ಮಾಡ್ತೀವಿ. ಮಂಡ್ಯ ನಗರದಲ್ಲಿ ಕಸ ವಿಲೇವಾರಿ ಕರೆಕ್ಟಾಗಿ ಆಗ್ತಾ ಇಲ್ಲ, ಪ್ರತಿದಿನ ಕೂಡ ಮತ್ತೆ ಗಾಡಿಗಳು ಕೂಡ ಬರ್ತಾ ಇಲ್ಲ ಅನ್ನೋ ಆರೋಪ ಇದೆ, ಮತ್ತೆ ಬರ್ತಾ ಇಲ್ಲ ಸರ್. ಆಯಿತು, ನೀವು ಹೇಳಿರೋದನ್ನ ತಗೊಂಡು ನಾಳೆ ನಾಡ್ದಲ್ಲೇ ಮೀಟಿಂಗ್ ಮಾಡಿ ಅದನ್ನು ಕ್ಲಿಯರ್ ಮಾಡಿಸ್ತೀನಿ. ಸರ್, ದೆಹಲಿಗೆ ಹೋಗಿದ್ದಾರೆ ಸರ್ CM ಮತ್ತು DCM. ಮೇಕೆದಾಟು ಏನಿದೆ ಅದರ ಕಟ್ಟೆ ನಾವು ಕಟ್ತೀವಿ. ಎಲ್ಲ ವಿಚಾರ ಕೂಡ ತೆರಳಿದ್ದಾರೆ ಹೈಕಮಾಂಡ್ ಅಂತ ಹೇಳಿ ಹೇಳಲಾಗ್ತಾ ಇದೆ ಸರ್. ಶುಭಗಳಿಗೆ ಬರುತ್ತೆ. ನೀವು ಹಿಂದೆ ಸಾಕಷ್ಟು ಬಾರಿ ಹೇಳಿದ್ರಿ DK ಶಿವಕುಮಾರ್ ಹೋಗಿ ಸಿಗುತ್ತೆ ಅಂತ, ಸಮಯ ಹತ್ರ ಬಂದಿದೆಯಾ ಹಂಗೆ? ಶುಭಗಳಿಗೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು, ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.